ನಮಸ್ಕಾರ ರೈತ ಬಾಂಧವರೇ, ನಾವಿಲ್ಲಿ ಒಂದು ಒಡೆಯರ್ಪಾಳ್ಯ ಒಂದು ಏರಿಯಾಕ್ಕೆ ಬಂದಿದ್ದೀವಿ. ರೈತರು ಪಕ್ಕದಲ್ಲಿದ್ದಾರೆ. ಸೊ ನಮ್ಮ ನವಭಾರತ್ ಕಂಪ್ನಿ ಗೊಬ್ಬರ ಔಷಧಿಗಳನ್ನ ಸುಮಾರು ವರ್ಷದಿಂದ ಬಳಸಿದ್ದಾರೆ. ರೈತರು ಪಕ್ಕದಲ್ಲಿದ್ದಾರೆ. ಸೊ ಅವರ ಅನಿಸಿಕೆನ ನೇರವಾಗಿ ಹಂಚ್ಕೊಳ್ಳೋಣ. ನಮಸ್ಕಾರ. ನಮಸ್ಕಾರ. ತಮ್ಮ ಹೆಸರು ಸರ್? ರೇಚನ್ ಅಂತ. ಯಾವ ಊರು ಇದು? ಕಾಲ್ಮಳದಲ್ಲಿ ಒಡೆಯರ್ಪಾಳ್ಯ ಬೈಲೂರು ಗ್ರಾಮ ಪಂಚಾಯತಿ ಸೇರಿದೆ. ನಮ್ಮ ಕಂಪ್ನಿ ಉತ್ಪನ್ನಗಳನ್ನ ಎಷ್ಟು ವರ್ಷದಿಂದ ಬಳಸಿದ್ದೀವಿ? ನಾವು 12 ವರ್ಷದಿಂದ ಬಳಸ್ತೀವಿ. 12 ವರ್ಷದಿಂದ ಬಳಸ್ತೀವಿ. ಏನೇನು ಬೆಳೆಗೆ ಬಳಸ್ತೀವಿ? ನಾವು ಆಲೂಗಡ್ಡೆ ಬೆಳಿತೀವಿ, ಆಲೂಗಡ್ಡೆ, ಬೆಳ್ಳುಳ್ಳಿಗೆ ಹಾಕ್ತೀವಿ, ಅಷ್ಟಕ್ಕೆ ಹಾಕ್ತೀವಿ. ಮಿಚ್ಚಾಗಿ ಜೋಳ ಹಾಕ್ಬೇಕಾದ್ರೆ ಮಿಚ್ಚಾದ ಜೋಳ ಕೊಡ್ತೀವಿ. ಇಳುವರಿ ಬರ್ತದೆ. ಇಳುವರಿ ರೋಗ ಬಗ್ಗೆ ಏನು ಹೇಳ್ತೀವಿ? ಹಾಕಿದ ಮೇಲೆ ರೋಗ ಕಂಟ್ರೋಲ್ ಇರ್ತದೆ. ರೋಗ ಅದಕ್ಕೆ ಮುಂಚೆ ಇದು ಬಳಸೋಕ್ಕೆ ಮುಂಚೆ ಇದು ಹಾಕಿದ್ಮೇಲೆ ಏನು ಮಾಡ್ತೀವಿ ನಾವು 90% ಕೆಮಿಕಲ್ ಬಳಸ್ತೀವಿ. ಈಗ ಬಂದು 25% ಕೆಮಿಕಲ್ ನಿಲ್ಲಿಸಿದ್ದೀವಿ. ಇದನ್ನ ಹೆಚ್ಚಿಗೆ ಮಾಡ್ಕೊಂಡು ಮತ್ತು ಕೊನೆಗೆ ನಮ್ಮ ಕಂಪ್ನಿ ಉತ್ಪನ್ನಗಳಿಗೆ ಹೆಂಗೆ ಹೇಳ್ತೀರಿ? ಚೆನ್ನಾಗಿದೆ ಅಂತ ಹೇಳ್ತೀರಾ? ಚೆನ್ನಾಗಿದೆ ಸರ್. ಗೊಬ್ಬರ ಚೆನ್ನಾಗಿರೋದಕ್ಕೆ ನಾವು ಕೆಮಿಕಲ್ನ ಕಡಿಮೆ ಮಾಡ್ಕೊಬರ್ತೀವಿ. ಕಡಿಮೆ ಮಾಡ್ತೀವಿ. ಬೇರೆ ರೈತರಿಗೆ ಏನು ಹೇಳಕ್ಕೆ ಬಯಸ್ತೀರಿ? ಬೇರೆ ರೈತರು ಇದನ್ನೇ ಮುಂದಕ್ಕೆ ಉಪಯೋಗ ಹೋದ್ರೆ ನಮ್ಮ ಮುಂದೆ ಜೀವನಕ್ಕೆ ಭೂಮಿ ಶಾಶ್ವತವಾಗಿ ಉಳ್ಕೊತದೆ. ಕೆಮಿಕಲ್ ನಾವು ಜಾಸ್ತಿ ಎಷ್ಟು ಬಳಸ್ತೀವೋ ಅಷ್ಟು ಭೂಮಿ ಹಾಳಾಯ್ತದೆ. ಇದನ್ನೆಲ್ಲ ಸಪ್ಲೈರು ಈಗ ಬಂದು ರವಿಚಂದ್ರ ಅವರು ಬಳಸ್ತಾರೆ. ಇಲ್ಲಿಗೆ ಹಿಂದೆ ಬೇರೆ ಹುಡುಗರು ಬರ್ತಿದ್ರು, ನಂಜನಗೂಡು ಹುಡುಗರು. ಇವ್ರು ಬಂದಮೇಲೆ ಅವ್ರು ನಿಂತು ಹೋದರು. ಇವ್ರು ಬಂದು ಈ ಏರನ್ನೆಲ್ಲ ಕವರ್ ಮಾಡ್ತಾರೆ. ಅಂದರೆ ಕೊನೆಯದಾಗಿ ನಿಮ್ಮ ಉತ್ಪನ್ನಗಳಿಂದ ನಿಮ್ಗೆ ಉಪಯೋಗ ಆಗಿದೆ. ಬಳಸ್ಬೋದು ಅಂತ ಹೇಳಿ ಬಳಸ್ಬೋದು. ನೋಡಿದ್ರಲ್ಲ, ರೈತ ಬಂದರೆ ನಮ್ಮ ರೈತಣ್ಣವರು ನಮ್ಮ ಕಂಪ್ನಿ ಉತ್ಪನ್ನ ಬೇರೆಯವರು ಬಳಸ್ಬೋದು, ನನಗೆ ಸಮಾಧಾನ ತಂದಿದೆ ಅಂತಾರೆ. ಸೊ ಬೇರೆ ರೈತರು ಕೂಡ ಈ ನಮ್ಮ ಕಂಪ್ನಿ ಉತ್ಪನ್ನಗಳನ್ನ ಬಳಸಿ ಸೊ ಒಳ್ಳೆ ಇಳುವರಿ ಅಥವಾ ರೋಗ ಮುಕ್ತ ತಗೋಬೇಕು ಅಂತ ಹೇಳ್ತಾ ಇದ್ದೀನಿ. ಧನ್ಯವಾದಗಳು ಸರ್.